ಕೇಳ ಪರ್ಮನೆಂಟ್ ಮುಖ್ಯಮಂತ್ರಿ ಕೇಳಪ್ಪ, ಕೇಳ ಪರ್ಮನೆಂಟ್ ಮುಖ್ಯಮಂತ್ರಿ ಕೇಳಪ್ಪ. ಆದರೆ ಬಿಜೆಪಿಯೂ ದಾರಿ ತಪ್ಪಿದೆ, ಕಾಂಗ್ರೆಸ್ಸು ದಾರಿ ತಪ್ಪಿದೆ, JDS ತಾಪಿದೆ. ನೋಡಿ, ವಿಲನ್ ಆಗಿ ಕೂಡ ಅಷ್ಟೇ ನೀವು ಖ್ಯಾತಿಯನ್ನು ಪಡ್ಕೊಳ್ತೀರಿ, ಒಬ್ಬ ಹಾಸ್ಯ ನಟನಾಗಿ ಕೂಡ ಅಷ್ಟೇ ಉತ್ತುಂಗಕ್ಕೆ ಏರ್ತೀರಿ. ಚಂದ್ರು ಚೆನ್ನಾಗೇ ಕಾಣಿಸ್ಬೇಕು, ಮಾಡೋ ಕೆಲಸ ಎಲ್ಲ ಅಲ್ಕ ಕೆಲಸ ಆಗಿದೆ. ನನಗೊಂದು ಮಾರ್ಕ್ಸ್ ಕಡಿಮೆ ಆಗಿದೆ ಅಂತೇಳಿ ಬದುಕನ್ನೇ ಚಾಲೆಂಜಿಂಗ್ ಆಗಿ ತಗೊಳ್ಳೋ ಬದಲು ಬದುಕನ್ನೇ ಮುಗಿಸೋ ಹಂತಕ್ಕೆ ಹೋಗುವಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಟ್ ದಿ ಏಜ್ ಆಫ್ ನನಗೆ 30-35 ವರ್ಷಗಳಿಂದಲೇ ಒಂದು ಆಕ್ಸಿಡೆಂಟ್ ಆಗಿ ಕಣ್ಣು ಹೊರಟು. ನಾವು ಈಗಲೂ ಕೂಡ ಒಬ್ಬ ಅಭಿಮಾನಿಯಾಗಿ ನಾವು ಸೂರ್ಯವಂಶ ಸಿನಿಮಾ ನೋಡ್ತಾ ಇದ್ದೀವಿ. ಒಳಗೋಯ್ತಲ್ಲ ಆ ಕೋಳಿ ಹೆಂಗು ಹೆಂಗೆ ಅಂದ್ರೆ ಸ್ವಲ್ಪ ಟೇಸ್ಟೇ ಇಲ್ಲ. ಆ ಸೆಟ್ಟಲ್ಲಿ ಹೇಗಿರ್ತಾ ಇರ್ಬೋದು? ಹೀರೋ ಒಂದ್ ಕಡೆ ಕೂತ್ಕೊಳ್ಳೋದು, ನಾವೆಲ್ಲ ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಳೋದು. ಆಮೇಲೆ ನಮಗೆ ದ್ವೇಷ ಬರೋ ಥರದಲ್ಲಿ ಅವ್ರು ವರ್ಸ್ತಿದ್ದು, ಊಟ ಸಪ್ರೇಟಾಗಿ ತರಿಸ್ಕೊಂಡು ತಿನ್ನೋದು, ಇನ್ನೇನೋ ಭಿನ್ನವಾದ ಊಟ ಅವ್ರು ತರಿಸ್ಕೊಂಡು ನಮಗೇನೋ ನೀವಿದ್ದೀರಿ, ವಜ್ರಮಣಿ ಸರ್ ಇದ್ರು, ಸುಖದೇವ್ ಶ್ರೀನಿವಾಸ್ ಸರ್ ಇದ್ರು, ಅದರಿಂದ ಸುಂದರ ಕೃಷ್ಣ ಸರ್ ಇದ್ರು. ಹೀರೋಗಳೆಲ್ಲ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡಿರ್ತಕ್ಕಂಥವ್ರು ಬಹುತೇಕ ಜನ. ವಿಲನ್ಗಳೆಲ್ಲ ಕೂಡ ಎಲ್ಲೋ ಒಂದ್ ಕಡೆ ಸೌಜನ್ಯ ಸಜ್ಜನೆಯನ್ನು ಮೀರೇ ಇಲ್ಲ. ಈಗ ನಾವು ದರ್ಶನ್ ಅವರ ಪ್ರಕರಣವನ್ನೇ ಗಮನಿಸೋದಾದ್ರೆ, ಬಿಡಕ್ಕಾಗದೇ ಇದ್ರೆ ಇತಿಮಿತಿ ಇರಬೇಕು, ಇತಿಮಿತಿ ಇರೋಕ್ಕಾಗದೇ ಇದ್ರು ಕೂಡ ಎಲ್ಲನ ಕದ್ದು ಮಾಡ್ಕೋಬೇಕು.